ಸನ್ಯಾಸಿ ಆಗಲು ಹೊರಟಿದ್ದ ಮೋದಿ ಪ್ರಧಾನಿ ಆಗಿದ್ದು ಹೇಗೆ? 4 ಬಾರಿ ಸಿಎಂ, 3ನೇ ಬಾರಿ ಪಿಎಂ. ಮೋದಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಗೊತ್ತಾ? ಟೀ ಮಾರುತ್ತಿದ್ದ ಹುಡುಗ ತುಳಿದವರನ್ನ ಮೆಟ್ಟಿ ನಿಂತು ಪ್ರಧಾನಿಯಾಗಿದ್ದು ಹೇಗೆ? ನೆಹರು ಬಿಟ್ಟರೆ ಸತತವಾಗಿ 3ನೇ ಬಾರಿ ಪ್ರಧಾನಿಯಾಗಿದ್ದು ಮೋದಿಯೇ. ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಜೊತೆಗೆ 3ನೇ ಬಾರಿ ಪ್ರಧಾನಿಯಾಗಿರುವ ಮೋದಿಗೆ ಕಮೆಂಟ್ ಮಾಡುವ ಮೂಲಕ ಶುಭವನ್ನ ಕೋರಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾಗಿದ್ದೇ ತಡ. ಇಡೀ ದೇಶದೆಲ್ಲೆಡೆ ಸಂಚಲನವನ್ನ ಸೃಷ್ಟಿಸಿದ್ರು. ಮೋದಿ ಅಬ್ಬರಕ್ಕೆ ಕಾಂಗ್ರೆಸ್ ಮೂಲೆ ಗುಂಪಾಗುವುದಕ್ಕೆ ಶುರುವಾಗಿತ್ತು. ಮೋದಿ ಆಡಿದ ಒಂದೊಂದು ಮಾತುಗಳು ಸಹ ಮತದಾರರನ್ನ ಸೆಳೆಯೋದಕ್ಕೆ ಶುರು ಮಾಡಿದ್ವು. ಆದ್ರೀಗ ಮೋದಿ ಮತ್ತೆ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಚಹಾ ಮಾಡ್ತಿದ್ದ ಅಂದಿನ ಚಾಯ್ವಾಲಾ ಇಂದಿನ ದಿಲ್ವಾಲಾ ಆಗಿದ್ದಾರೆ. ಹಾಗಾದ್ರೆ ಕಾಲು ಎಳೆದವರನ್ನ ನರೇಂದ್ರ ಮೋದಿ ಮೆಟ್ಟಿ ನಿಂತಿದ್ದು ಹೇಗೆ? ಮೋದಿ ನಿಜ ಜೀವನ ಕಥೆಯನ್ನ ಕೇಳಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಾ. ನರೇಂದ್ರ ಮೋದಿ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿ. ಸದಾಕಾಲ ರಾಷ್ಟ್ರದ ಬಗ್ಗೆ ಚಿಂತಿಸುವ ಮೋದಿ ದೇಶದ ಹಿತಾಸಕ್ತಿಗಾಗಿಯೇ ಯಾವಾಗಲೂ ಕನಸು ಕಾಣ್ತಾ ಇರ್ತಾರೆ. ಜನನಾಯಕ ಎಂಬ ಪದಕ್ಕೆ ನರೇಂದ್ರ ಮೋದಿಯೇ ಸರಿಸಾಟಿ. 2014ರಲ್ಲಿ ಪ್ರಧಾನಿ ಪಟ್ಟಕ್ಕೇರಿದ ನರೇಂದ್ರ ಮೋದಿ ಇಡೀ ದೇಶವನ್ನ ತಲ್ಲಣಗೊಳಿಸಿದ್ರು. ಕಾಂಗ್ರೆಸ್ ಅಧೀನದಲ್ಲಿದ್ದ ದೇಶವನ್ನ 2014ರಲ್ಲಿ ನಡೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆದ್ದು ಕಾಂಗ್ರೆಸ್ ಕೈಯಿಂದ ಕಿತ್ತುಕೊಂಡಿದ್ರು. ಅದಾದ ನಂತರ ನಡೆದಿದ್ದೇ ದೇಶದ ಅಭಿವೃದ್ಧಿ ಕೆಲಸ. 2014ರ ನಂತರ ನಡೆದ ಎಲ್ಲಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಖಚಿತವಾಗಿತ್ತು. ದೇಶದೆಲ್ಲೆಡೆ ಕಮಲ ಅರಳುವುದಕ್ಕೆ ಶುರುವಾಗಿತ್ತು. ನಂತರ ನಡೆದಿದ್ದೇ ನೋಟ್ ಬ್ಯಾನ್ ನಂತಹ ಮಹಾ ನಿರ್ಧಾರ. ಅಚ್ಚೇ ದಿನ್ ತಂದೆ ತರ್ತೀನಿ ಅಂತ ಪಣ ತೊಟ್ಟಿದ್ದ ಮೋದಿ ಒಂದೊಂದಾಗಿಯೇ ಬದಲಾವಣೆ ತರುವುದಕ್ಕೆ ಮುಂದಾಗಿದ್ರು. ಕಳ್ಳ ಕದೀಮರ ಹೆಡೆಮುರಿ ಕಟ್ಟೋದಕ್ಕೆ ಅಂತ ನೋಟ್ ಬ್ಯಾನ್ ಮಾಡಿದ್ರು. ನಂತರ ಎಲ್ಲಾ ಸರಕುಗಳ ಮೇಲೆ ಒಂದೇ ತೆರಿಗೆ ಇರಬೇಕು ಅಂತ ಜಿಎಸ್ಟಿಯನ್ನ ಜಾರಿಗೆ ತಂದ್ರು. ಇದು ಜಾರಿಗೆ ಬಂದಿದ್ದು ಗ್ರಾಹಕರನ್ನ ಯಾಮಾರಿಸಿ ಹಣವನ್ನ ವಸೂಲಿ ಮಾಡ್ತಿದ್ದವರ ಕೈಗೆ ಕಡಿವಾಣ ಹಾಕಿದಂತಾಗಿತ್ತು. 2019ರಲ್ಲೂ ಮೋದಿ ಮತ್ತೆ ಪ್ರಧಾನಿಯಾದ್ರು. ಆ ನಂತರ ಮುಂದಿನ 5 ವರ್ಷಗಳಲ್ಲಿ ಮೂಲಭೂತ ಸೌಕರ್ಯಾಭಿವೃದ್ಧಿ, ಡಿಜಿಟಲ್ ಇಂಡಿಯಾ ಮೇನಿಯಾ, 350ನೇ ವಿಧಿ ರದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಕೊರೋನಾ ಸಂದರ್ಭದಲ್ಲಿ ಉಚಿತವಾಗಿ ಆಹಾರ ಧಾನ್ಯ ವಿತರಣೆ, ದೇಶದ ಗಡಿ ಭದ್ರ, ಉಗ್ರರಿಗೆ ತಿರುಗೇಟು, ಎಲ್ಲರಿಗೂ ಲಸಿಕೆ ವಿತರಣೆ, ರೈತರ ಖಾತೆಗೆ ಹಣ, ವಿದೇಶಗಳಿಂದ ಭಾರತೀಯರ ರಕ್ಷಣೆ, ಹೀಗೆ ಹಲವಾರು ಸಾಧನೆಯನ್ನ ಮೋದಿ ಮಾಡಿದ್ರು. ಇದೀಗ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಎಷ್ಟೆಲ್ಲ ಸಾಧನೆಗೈದಿದ್ದು ಒಬ್ಬ ಚಾಯ್ವಾಲಾ ಅನ್ನೋದನ್ನ ಮಾತ್ರ ಮರಿಬೇಡಿ. ಹಾಗಾದ್ರೆ ಚಹಾ ಮಾಡ್ತಿದ್ದ ಅಂದಿನ ಚಾಯ್ವಾಲಾ ಇಂದಿನ ದಿಲ್ವಾಲಾ ಆಗಿದ್ದು ಹೇಗೆ? ಬಡತನದಲ್ಲಿ ಬೆಳೆದು ಬಂದಿರುವ ಮೋದಿ ಚಹಾ ಮಾಡ್ತಿದ್ದ ಒಬ್ಬ ಹುಡುಗ ಈಗ ವಿಶ್ವದ ಮುಂದೆ ಬಲಿಷ್ಠ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ಜೊತೆಗೆ ಜಗತ್ತಿನ ಮುಂದೆ ದೇಶವನ್ನ ಬಲಿಷ್ಠಗೊಳಿಸಿದ್ದಾರೆ. ಮೋದಿ ಹುಟ್ಟಿದ್ದು 1950 ಸೆಪ್ಟೆಂಬರ್ 17ನೇ ತಾರೀಕು. ನರೇಂದ್ರ ದಾಮೋದರ್ ಮೋದಿ ಅನ್ನೋದು ಇವರ ಕಂಪ್ಲೀಟ್ ಹೆಸರು. ದಾಮೋದರ್ ದಾಸ್ ಮೋದಿ ಮತ್ತು ಹಿರಾಬೇನ್ ಅವರ 3ನೇ ಮಗನಾಗಿ ಮೋದಿ ಜನ್ಮ ತಾಳ್ತಾರೆ. ತಂದೆ ವಾಡ್ ನಗರದ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾಡ್ತಾ ಇದ್ರು. ಈ ಟೈಮ್ ನಲ್ಲಿ ಕೆಲ ದಿನಗಳ ಕಾಲ ಮೋದಿಯವರು ಸಹ ಚಹಾ ಮಾರಿದ್ದು ಉಂಟು. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಈಗ ಪ್ರಧಾನಿಯಾಗಿರೋ ಮೋದಿ ತಮ್ಮ ಜೀವನವನ್ನ ತಾವೇ ಕಟ್ಟಿಕೊಂಡವರು. ಒಬ್ಬ ಟೀ ಮಾಡ್ತಾ ಇದ್ದವನ ಮಗ ಮೋದಿ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾಡ್ತಾ ಇದ್ರು. ಆದ್ರೆ ಪ್ರಧಾನಿಯಾದ ಬಳಿಕ ಹಳೆಯದನ್ನ ಮೋದಿ ಮಾಡ್ತಿಲ್ಲ. ಮೋದಿಯವರು ಹೆಚ್ಚಿನ ಸಂದರ್ಭದಲ್ಲಿ ಭಾಷಣಗಳಲ್ಲಿ ತಾವೊಬ್ಬ ತುಂಬಾ ಬಡವ, ಕಷ್ಟಪಟ್ಟು ಇಂತಹ ಹುದ್ದೆಯನ್ನ ಅಲಂಕರಿಸಿದ್ದು ಚಾಯ್ವಾಲನಾಗಿದ್ದವ ಈಗ ಪ್ರಧಾನಿಯಾಗಿದ್ದಾನೆ ಅಂತ ಹೇಳಿದ್ದಾರೆ. ಆದ್ರೆ ವಿರೋಧ ಪಕ್ಷದ ಕೆಲ ನಾಯಕರು ಚಹಾ ಮಾಡ್ತಿದ್ದವ ಎಂದು ವ್ಯಂಗ್ಯವಾಡಿದ್ರು. ಅಲ್ಲದೆ ಚಹಾ ಮಾಡ್ತಾ ಇದ್ದವರಿಂದ ನಮ್ಮ ದೇಶದ ಮರ್ಯಾದೆ ಹೋಗ್ತಿದೆ ಎಂದು ಬೊಬ್ಬೆಯನ್ನ ಹೊಡೆದಿದ್ರು. ಆದ್ರೆ ಇದೆಲ್ಲದಕ್ಕೆ ಮೋದಿ ತಲೆ ಕೆಡಿಸ್ಕೊಂಡ್ಲೇ ಇಲ್ಲ. ಅಲ್ಲದೆ ಮೋದಿಯವರಿಗೆ ಬಡತನದ ಹರಿವಿತ್ತು. ಯಾಕಂದ್ರೆ ಬಾಲ್ಯದಲ್ಲಿ ಬಡತನವನ್ನೇ ಹಾಸುಟ್ಟಿಕೊಂಡು ಬೆಳೆದವರು ಮೋದಿ. ಮಾವಿನ ಹಣ್ಣಿಗಾಗಿ ಏನೆಲ್ಲ ಕಷ್ಟ ಬಿದ್ದಿದ್ದರು ಎನ್ನುವುದನ್ನ ನೀವು ಕೇಳಿದ್ದೀರಾ. ಬಡತನವನ್ನ ಮುಚ್ಚಿಕೊಳ್ಳಲು ಬಟ್ಟೆಯನ್ನು ಕೆಂಡದ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಸದಾ ಐರನ್ ಮಾಡಿ ಧರಿಸ್ತಾ ಇದ್ದ ಮೋದಿ ಈಗಲೂ ಡ್ರೆಸ್ಸಿನ ವಿಚಾರದಲ್ಲಿ ಎಷ್ಟು ನಿಟ್ ಅನ್ನೋದು ಇಡೀ ಜಗತ್ತು ಕಣ್ಣಾರೆ ನೋಡ್ತಾ ಇದೆ. ಮೋದಿಯ ಬಗ್ಗೆ ಈಗ ಬಿಡಿ, ದಂತ ಕಥೆಗಳೇ ಇವೆ. ಅವರೊಬ್ಬ RSS ನ ಕಾರ್ಯಕರ್ತ. ಚಿಕ್ಕ ಹುಡುಗನಾಗಿದ್ದಾಗ ರೈಲಿನಲ್ಲಿ ಟೀ ಮಾಡ್ತಾ ಇದ್ರು. ಬಡತನದ ಜೊತೆಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ನರೇಂದ್ರ ಮೋದಿ ಕಾಲೇಜು ದಿನಗಳಲ್ಲೇ RSS ಸೇರ್ತಾರೆ. ಆ ನಂತರ ಶುರುವಾಗಿದ್ದೇ ಮೋದಿಯವರ ಸಂಘಟನಾ ಬದುಕು. ಆಮೇಲೆ ಸನ್ಯಾಸಿ ಆಗ್ತೀನಿ ಅಂತ ಹಿಮಾಲಯಕ್ಕೆ ಹೋದ್ರು. ಅದಾದ ಮೇಲೆ ಗುಜರಾತಿಗೆ ಬಂದು ಜನಸೇವೆಯಲ್ಲಿ ತೊಡಗಿಕೊಂಡ್ರು. ಅದಾದ್ಮೇಲೆ ದೇಶದೆಲ್ಲೆಡೆ ಸಂಚಾರ ಮಾಡಿದ್ರು.
ಮಾಡಿದ್ರು. ಜಮ್ಮು ಕಾಶ್ಮೀರದಲ್ಲಿ ಭಾರತದ ಧ್ವಜವನ್ನ ಆರೋಹಣ ಮಾಡಿ ತಾವು ಕೆಚ್ಚೆದೆಯ ಕಲಿ ಅನ್ನೋದನ್ನ ನಿರೂಪಿಸಿದ್ರು. ಗುಜರಾತ್ನಂತಹ ರಾಜ್ಯಗಳಲ್ಲಿ ಒಂದಲ್ಲ ಎರಡಲ್ಲ ಸತತವಾಗಿ 4 ಬಾರಿ ಸಿಎಂ ಆಗಿ ಗೆದ್ದವರು. ಅಲ್ಲಿಂದ ನೇರವಾಗಿ ದೆಹಲಿ ಸಂಸತ್ತಿಗೆ ಪ್ರಧಾನಿಯಾಗಿಯೇ ಎಂಟ್ರಿ ಕೊಟ್ಟವರು ನರೇಂದ್ರ ಮೋದಿ. ಅದಾದ ನಂತರ ಮೋದಿಗೆ ಸೋಲು ಅನ್ನೋದು ಆಗ್ಲೇ ಇಲ್ಲ. 2014ರಲ್ಲಿ ಗೆದ್ದು ಮೋದಿ ನಂತರ 2019ರಲ್ಲಿಯೂ ಗೆದ್ದರು. ಅಷ್ಟೇ ಅಲ್ಲದೆ 2024ರ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಗೆದ್ದು ಇದೀಗ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿ. ಹಾಗಾದ್ರೆ ಮೋದಿ ರಾಜಕೀಯಕ್ಕೆ ಧುಮುಕಿದ್ದು ಹೇಗೆ? ಗುಜರಾತ್ ರಾಜಕಾರಣವನ್ನ ಅವಲೋಕಿಸಿದರೆ 1995ರಲ್ಲಿ ಬಿಜೆಪಿಯ ಜನಪ್ರಿಯ ಹಾಗೂ ಹಿರಿಯ ನಾಯಕ ಕೇಶುಭಾಯಿ ಪಾಟೀಲ್ ಮುಖ್ಯಮಂತ್ರಿಯಾಗಿದ್ರು. 1998ರಿಂದ 2001ರ ತನಕ ಮತ್ತೊಮ್ಮೆ ಅವರೇ ಸಿಎಂ ಆಗಿದ್ರು. ಅವರ ಉತ್ತರಾಧಿಕಾರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯವರೇ ನರೇಂದ್ರ ಮೋದಿ ಕೇಶುಭಾಯಿ ಪಾಟೀಲ್ ಅವರಿಗೆ ರಾಜಕೀಯ ಅಸ್ಥಿರತೆ, ಶಂಕರ್ ಶಿಂಫ್ ಬಂಡಾಯದ ಪರಿಣಾಮ ಒಂದು ಕಡೆ ಸವಾಲುಗಳು ಎದುರಾಗಿದ್ವು, ಮತ್ತೊಂದು ಕಡೆ 2001ರಲ್ಲಿ ಗುಜರಾತ್ನ ಭುಜ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪ ರಾಜಕೀಯ ಚಿತ್ರಣವನ್ನೇ ಬದಲಿಸಿತ್ತು. ದುರ್ಬಲ ಆಡಳಿತ ಕೇಶುಭಾಯಿ ಪಾಟೀಲರ ರಾಜಕೀಯ ಜೀವನವನ್ನ ಕ್ಷೀಣಿಸಿತ್ತು. ಆಗ ಪ್ರಧಾನಿಯಾಗಿದ್ದ ವಾಜಪೇಯಿ ಅವರು ಗುಜರಾತ್ನಲ್ಲಿ ಪಕ್ಷದ ವರ್ಚಸ್ಸು ವೃದ್ಧಿಸಲು ಹೊಸ ನಾಯಕತ್ವದ ಹುಡುಕಾಟ ನಡೆಸಿದ್ರು. ಈ ಅನ್ವೇಷಣೆಯಲ್ಲಿ ಸಿಕ್ಕಿದ ಉತ್ತರ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನರೇಂದ್ರ ಮೋದಿ. ಪ್ರಧಾನಿ ವಾಜಪೇಯಿ ಅವರ ಬುಲಾವ್ ಮೇರೆಗೆ ಅವರ ನಿವಾಸಕ್ಕೆ ತೆರಳಿದ ನರೇಂದ್ರ ಮೋದಿಯವರಿಗೆ ಅಚ್ಚರಿ ಕಾದಿತ್ತು. ದೆಹಲಿಯಿಂದ ಗುಜರಾತ್ಗೆ ತೆರಳಿ ಮುಖ್ಯಮಂತ್ರಿಯಾಗುವಂತೆ ವಾಜಪೇಯಿ ಸೂಚಿಸಿದ್ರು. ಆದರೆ ಆಗಲೇ ಪಕ್ಷದ ಸಂಘಟನಾ ಕೌಶಲ್ಯದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ ನರೇಂದ್ರ ಮೋದಿಯವರು ಸರ್ಕಾರವನ್ನ ನಡೆಸಬಲ್ಲರು ಎಂಬ ನಂಬಿಕೆ ವಾಜಪೇಯಿ ಅವರಲ್ಲಿತ್ತು. ಅದರಂತೆ ಮೋದಿಯವರು 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡರು. 2002ರ ಬಳಿಕ ಪಾಟೀಲ್ ಬಿಜೆಪಿಯಿಂದ ನಿರ್ಗಮಿಸಿದ್ರು. ಅಲ್ಲಿಂದ ಗುಜರಾತ್ನಲ್ಲಿ ಮೋದಿಯವರ ಯುಗಾರಂಭವಾಯಿತು. 2002ರ ಫೆಬ್ರವರಿ 24ರಂದು ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ರಾಜ್ಕೋಟ್ನ 2 ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರು ಗೆಲುವು ಸಾಧಿಸಿದ್ರು. ರಾಜ್ಕೋಟ್ ವಿಧಾನಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾದಾಗ ಮೋದಿಯವರು ಮೊದಲ ಬಾರಿಗೆ ಸ್ಪರ್ಧಿಸಿದ್ರು. ಅವರು 14,728 ಮತಗಳಿಂದ ಮೊದಲ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. ಚುನಾವಣೆ ಗೆಲುವಿನ ಬಳಿಕ ಅವರು ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿದ್ರು. ಆಗಲೂ ಜನ ಮೋದಿ ಅವರೆಂದ್ರೆ ಮುಗಿಬೀಳ್ತಾ ಇದ್ರು. ಹಿರಿಯ ಮಹಿಳೆಯರು ಕೂಡ ಬಂದು ಅವರಿಗೆ ಹಾರ ಹಾಕಿ ಹೋಗ್ತಾ ಇದ್ರು. ಗುಜರಾತ್ನ ಸಿಂಹ ಬಂತು ಅಂತ ಘೋಷಣೆಯನ್ನ ಕೂಗ್ತಾ ಇದ್ರು. ಇದಕ್ಕೂ ಮೊದಲು ಅಂದ್ರೆ 2001ರಲ್ಲಿಯೇ ಮೋದಿ ಗುಜರಾತ್ ಸಿಎಂ ಆಗಿದ್ರು. ಸಿಎಂ ಗಾದಿಗೇರಿದ ಬಳಿಕ ಅವರು ಶಾಸಕರಾಗಿ ಆಯ್ಕೆಯಾಗಿದ್ರು. ಸತತ 4 ಬಾರಿ ಸಿಎಂ ಆಗಿದ್ದ ಮೋದಿ ನಂತರ ಪ್ರಧಾನಿಯಾಗಿದ್ದು ಇದೀಗ 3ನೇ ಬಾರಿ ಮೋದಿ ಪ್ರಧಾನಿಯಾಗಿದ್ದಾರೆ. ಇನ್ನು 10 ವರ್ಷಗಳ ನಂತರ ಮತ್ತೆ ಸಮ್ಮಿಶ್ರ ಸರ್ಕಾರ ಬಂದಿದೆ. 1984ರ ನಂತರ ಬಂದ ಸರ್ಕಾರಗಳು 2014ರವರೆಗೆ ಸಮ್ಮಿಶ್ರವಾಗಿ ಅಂದ್ರೆ ಬೇರೆ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚಿಸಿದ್ವು. ಆದ್ರೆ 2014ರಲ್ಲಿ ಮೋದಿ ಅಬ್ಬರಕ್ಕೆ ಇಡೀ ದೇಶ ಒಗ್ಗೂಡಿ ಬಿಜೆಪಿಗೆ ಬಹುಮತವನ್ನ ನೀಡಿದ್ವು. ಹೀಗಾಗಿ ಬಿಜೆಪಿಯೊಂದೇ ಸರಳ ಬಹುಮತದೊಂದಿಗೆ ಸರ್ಕಾರವನ್ನ ರಚಿಸಿತ್ತು. 2019ರಲ್ಲೂ ಬಿಜೆಪಿ ಬಹುಮತದೊಂದಿಗೆ 2ನೇ ಬಾರಿ ಸರ್ಕಾರವನ್ನ ರಚಿಸಿತ್ತು. ಆದ್ರೆ 2024ರ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗದ ಕಾರಣ ಮೈತ್ರಿ ಅನಿವಾರ್ಯವಾಗಿತ್ತು. ಹೀಗಾಗಿ ಮೈತ್ರಿ ಮಾಡಿಕೊಂಡು ಎನ್ಡಿಎ ಸರ್ಕಾರವನ್ನ ರಚಿಸಿದೆ. ಇನ್ನು 1962ರ ನಂತರ ಮೊದಲ ಬಾರಿಗೆ ಒಂದು ಸರ್ಕಾರ ಸತತ 3ನೇ ಬಾರಿ ಗೆದ್ದು ಒಬ್ಬರೇ ಪ್ರಧಾನಿಯಾಗ್ತಾ ಇರೋದು. ಕಾಂಗ್ರೆಸ್ಸೇತರ ಪ್ರಧಾನಿಗಳಲ್ಲಿ ಸತತ 3ನೇ ಬಾರಿ ಮೋದಿ ಪ್ರಧಾನಿಯಾಗಿದ್ದಾರೆ. ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ನೆಹರು ಅವರು ಸತತ 3 ಬಾರಿ ಪ್ರಧಾನಿಯಾಗಿ ದೇಶವನ್ನ ಆಳಿದ್ರು. ಬರೋಬ್ಬರಿ 17 ವರ್ಷಗಳ ಕಾಲ ನೆಹರು ಪ್ರಧಾನಿಯಾಗಿದ್ರು. ಅದಾದ ಬಳಿಕ ಯಾರೂ ಸಹ ಸತತವಾಗಿ 3 ಬಾರಿ ಪ್ರಧಾನಿ ಆಗಿಯೇ ಇರಲಿಲ್ಲ. ಅಂತಹ ಇತಿಹಾಸವನ್ನ ಇದೀಗ ನರೇಂದ್ರ ಮೋದಿಯವರು ನಿರ್ಮಿಸಿದ್ದಾರೆ.